ಹೇಳಿ ಹೇಳಿ ಏನು ನೀವ್ ಹೇಳ್ಬೇಕು ಸಿನಿಮಾ ಹೇಗಿದೆ ಅಂತ. ಥ್ಯಾಂಕ್ ಯು. ನನ್ ಪಾತ್ರ ಇಷ್ಟ ಆಯ್ತಾ? ಸಿನಿಮಾ ನೋಡಿದ್ದೀರಾ? ಸಿನಿಮಾ ನೋಡಿದ್ರಲ್ಲ ಎಲ್ಲರೂ? ನೋಡಿದ್ರ? ನಾನ್ ನೋಡ್ದೆ, ನೀವ್ ಕೂತಿದ್ದು ನಿಮ್ಮ ಎದ್ದು ಕಾಣಿಸ್ತಾ ಇತ್ತು. ಓಕೆ, ಇವಾಗ ಇಷ್ಟ ದಿನ 26 ಅಂತ ಹೇಳ್ ಕನ್ಸಲ್ಲಿ ಎಬ್ಸಿದ್ರು, ನನ್ನ ನಿದ್ದೆಯಿಂದ ಎಬ್ಸಿದ್ರು 26 ಅಂತಾನೆ ಬರ್ತಿತ್ತು ನನ್ನ ಬಾಯಲ್ಲಿ. ಇವಾಗ 26 ಕಳೆದಿದೆ. ನಮ್ಮ ಸಿನಿಮಾ ನಿಮ್ದಾಗಿದೆ. ದಯವಿಟ್ಟು ಸಿನಿಮಾನ ಗೆಲ್ಸಿ. ನನ್ನ ಮೊದಲನೇ ಸಿನಿಮಾ ಒಂಥರ ಇಷ್ಟು ಜನದ ಮಧ್ಯೆ ನಾನು ಫಸ್ಟ್ ಟೈಮ್ ಸಿನಿಮಾದಲ್ಲಿ ನೋಡಿದೆ. ಯಾವಾಗಲೂ ಐನಾಕ್ಸ್ ಎಲ್ಲೋ ಹೋಗ್ಬಿಟ್ಟು ನೋಡ್ತಾ ಇದ್ದೆ ಸಿನಿಮಾನ. ಎಷ್ಟೋ ಜನ ಜಾಗ ಇರಲಿಲ್ಲ, ಸ್ಟೆಪ್ಸ್ ಎಲ್ಲ ಕೂತಿದ್ರು. ಅದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ನಮ್ಮ ಚಿತ್ರಮಂದಿರ ಫುಲ್ ಆಗಿದೆ ಇವಾಗ ಅಂತ. ಇವಾಗ ಮ್ಯಾಟ್ನಿ ಶೋ ತುಂಬಾ ಜನ ಬಂದಿದ್ದಾರೆ. ಸೊ ಎಲ್ಲ ಸ್ಟಾರ್ ಸಪೋರ್ಟ್ ಆಯ್ತು. ಇವಾಗ ಜನದ ಸಪೋರ್ಟ್ ಇಂಪಾರ್ಟೆಂಟ್ ಆಗಿದೆ. ಒಂದು ಸೀನ್ ಅಲ್ಲಿ ಚಿಕ್ಕೋಡವರು ಮಾಡಿದಾಗ ತುಂಬಾ ಎಮೋಷನ್ ಆಗಿ ಮಾಡಿದ್ದಾರೆ. ಆ ಸೀನ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಮಾಡಿರೋದ್ ಬಗ್ಗೆ ನನ್ನ ಬಗ್ಗೆನ ಹೇಳ್ತಿದ್ದೀರಾ? ಅದು ಮೋಸ್ಟ್ ಟಫೆಸ್ಟ್ ಸೀನ್ ನಾನು ಮಾಡಿದ್ದು. ಎಣ್ಣೆ ಹೊಡೆದ ಅಭ್ಯಾಸ ಇಲ್ಲ, ಸೊ ಅದ್ರ ಫೀಲ್ ಗೊತ್ತಿಲ್ಲ ನನಗೆ. ಅವತ್ತು ಏನ್ ಕುಡ್ದೆ, ಹ್ಯಾಪಿ ಫೀಸ್ ಏನೋ ಕುಡ್ದ್ಬಿಟ್ಟು ಅದನ್ನ ಮಾಡಿದ್ ನಾನು. ಚೆನ್ನಾಗಿ ಬಂದಿದೆ ಅಂತ ನೀವ್ ಹೇಳ್ತಿದ್ದೀರಾ ಅಂದ್ರೆ ಹಬ್ಬ ಸದ್ಯ ನಾನೇನೋ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಿದೀನಿ ಅಂತ. ಬಟ್ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋದ್ ಸೀನ್ ಅಂದ್ರೆ ಅದೇ. ಸ್ವಲ್ಪ ಭಯ ಆಯ್ತು ನನಗೆ. ಬಟ್ ಇವಾಗ ಚೆನ್ನಾಗಿ ಬಂದಿದೆ ಅಂದ್ರೆ ಹ್ಯಾಪಿ. ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಈ ಫೀಲ್ ಬಗ್ಗೆ ನೀವು ಬೇರೆ ಸಿನಿಮಾ ಮೇಲೆ ಗಮನಕ್ಕಿಂತ ಅಕ್ಕಪಕ್ಕದ ಜನದ ಮೇಲೆ ಗಮನ ಆಯ್ತು. ಯಾವ ಸೀನ್ ಆಗ್ತಾ ಇದಾರೆ ಏನು ಅಂತ. ನನಗೆ ನೀನು ಸಾಂಗ್ ಬಂದಾಗಂತೂ ಗೂಸ್ ಪಂಪ್ಸೆ ಬಂತು. ಒಂಥರ ಇಡೀ ಜನ ಕಿರ್ಚಿದ್ರು. ಅದೊಂಥರ ಸೈಲೆಂಟ್ ಆಯ್ತು. ಆ ಸಾಂಗ್ ತುಂಬಾ ಚಂದ ಮೂಡ್ ಬಂದಿದೆ. ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ಕಾಣಿಸುತ್ತೆ. ವಿಡಿಯೋ ಸಾಂಗ್ ನಾವೆಲ್ಲೂ ಬಿಟ್ಟಿರ್ಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾವು ಥಿಯೇಟರ್ ಅಲ್ಲೇ ನೋಡ್ಬೇಕು ಜನ ಅಂತ. ಆಮೇಲೆ 3 ಸಾಂಗಿಗೂ ಚೆನ್ನಾಗಿ ವಿಸಿಲ್ ಬಿತ್ತು. ಶರಣ್ ಸರ್ ಎಂಟ್ರಿಗೆ ವಿಸಿಲ್ ಬಿತ್ತು. ಸೊ ಎಲ್ಲರೂ ಅವ್ರ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಎಸ್, ಥ್ಯಾಂಕ್ ಯು. ಎಲ್ಲರೂ ಇವಾಗ ನಾನು ಚಿಕ್ಕ ಹುಡುಗಿಯಿಂದ ಇದೊಂದು ಆಸೆ ಇತ್ತು. ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬೇಕು. ಅದು ಇವತ್ತು ಈಡೇರಿದೆ. ಬಟ್ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ನನಗೆ ಮಾತು ಬರ್ತಿಲ್ಲ. ನಿಜವಾಗ್ಲೂ ನಾನು ಯಾವಾಗ್ಲೂ ಜಾಸ್ತಿ ಮಾತಾಡೋಲ್ಲ. ಇವತ್ತು ನನಗೆ ಮಾತು ಬರ್ತಿಲ್ಲ. ಬ್ಲಾಂಕ್ ಆಗಿದ್ದೀನಿ. ಮೈಯೆಲ್ಲ ಬಿಸಿಯಾಗಿ ಹೋಗಿದೆ. ನಾನು ಸ್ವಲ್ಪ ದಿನ ಹೋಗ್ಲಿ, ಸೆಟ್ಲ್ ಆಗಿ ಆಮೇಲೆ ಇನ್ನೊಂದ್ಸತಿ ಕೂಲಾಗಿ ಸಿನಿಮಾ ನೋಡ್ತೀನಿ. ಬಂದ್ರೆ ಅಫಿಷಿಯಲಿ ಏನಾದ್ರು ಮಾತುಕತೆ ಆಗ್ತಿದೆ, ಅಫಿಷಿಯಲಿ ಒಂದ್ಸತಿ ನೋಡ್ತಾಗಿರ್ತಾದ್ರೆ ಖಂಡಿತ ನಿಮ್ಗೆಲ್ಲ ಸೋಷಿಯಲ್ ಮೀಡಿಯಾ ಥ್ರೂನೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಪೋರ್ಟ್ಗೆ. ಥ್ಯಾಂಕ್ ಯು. ಶುಭಾಶಯಗಳು. ಹಾಗೆ ಎಲ್ಲರ ಪ್ರೀತಿಗೂ ನಿಜವಾಗ್ಲೂ ತುಂಬಾ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ಚೆನ್ನಾಗಿ ಒಂದು ಓಪನಿಂಗ್ ತಗೊಳುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಇಷ್ಟ್ರ ಮಟ್ಟಿಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಒಬ್ಬ ಪುಟ್ಟ ಕಲಾವಿದನಿಗೆ ಜನರು ಒಳ್ಳೆ ಪ್ರೀತಿ ತೋರಿಸ್ತಾ ಇದ್ದೀರಾ. ನಿಜವಾಗ್ಲೂ ಖುಷಿ ಆಗ್ತಿದೆ. ನಾವು ಪಟ್ಟ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಗ್ತಿದೆ ಅಂತ ಅನ್ಕೊಂತೀನಿ. ನಿಜವಾಗ್ಲೂ ಇದೊಂದು ಎಲ್ಲರೂ ನೋಡಿದವ್ರು ಹೇಳಿದ್ದು, ಇಷ್ಟು ದಿನ ನಾನು ಹೇಳಿದ್ದೀನಿ. ಬಟ್ ಈಗ ನೋಡಿದವ್ರು ಹೇಳಿದ್ದು 100% ಇದೊಂದು ಫ್ಯಾಮಿಲಿ, ಯೂತ್ಸ್ಗೆ, ಕಾಲೇಜ್ ಸ್ಟೂಡೆಂಟ್ಸ್ಗಳದ್ದು ಕಚ್ಕೊಂಡ್ಬಿಡುತ್ತೆ. ಸೊ ಈ ತರ ಎಲ್ಲ ಮಾತಾಡಿದ್ರು ಖುಷಿ ಆಯ್ತು. ದಯಮಾಡಿ ಯಾರ್ಯಾರು ನೋಡಿದಾರೆ ಎಲ್ರಿಗೂ ಥ್ಯಾಂಕ್ಸ್. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟರ್ಗೆ ಬನ್ರಿ, ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ಇಲ್ಲ, ಕಾಮಿಡಿ ಏನದ, ಕಾಮಿಡಿಯನ್ ಹೀರೋ ಅಂದಾಗ ಒಂಚೂರು ಎಲ್ಲಾನು ಮಸಾಲೆಗಳು ಇರ್ಬೇಕಲ್ಲ. ಸೊ ಇದೊಂದು ಒಳ್ಳೆ ಕತೆ ಬಂತು. ಚಂದ್ರಮೋಹನ್ ಅವರು ಒಳ್ಳೆ ಕತೆ ಕೊಟ್ರು. ಅದನ್ನೆಲ್ಲ ನಮ್ಮ ಅನಿಲ್ ಸರ್ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಸೊ ಹಂಗಾಗಿ ಇನ್ ಜಾಸ್ತಿ ನಾನು ಮಾತಾಡಕ್ ಆಗಲ್ಲ. ದಯವಿಟ್ಟು ಎಲ್ಲರೂ ನೋಡ್ರಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು ಸೊ ಮಚ್.